ನಮ್ಮ ದೇಹದ ಇಡೀ ಪಚನ ಕ್ರಿಯೆ ಪಿತ್ತಕೋಶ ಅಂದ್ರೆ ಗಾಲ್ ಬ್ಲಾಡರ್ ಮೇಲೆ ಹೆಚ್ಚು ಅವಲಂಬಿತವಾಗಿರೋದ್ರಿಂದ ಈ ಅಂಗವನ್ನ ನಾವು ಹೆಚ್ಚು ಆರೋಗ್ಯಯುತವಾಗಿ ಇಟ್ಟುಕೊಳ್ಳಬೇಕು. ಹೀಗಾಗಿ ಕೆಲವು ಆಹಾರಗಳಿಂದ ದೂರ ಇರೋದು ಅಗತ್ಯ. ಇಲ್ಲವಾದ್ರೆ ಪಿತ್ತಕೋಶದಲ್ಲಿ ಕಲ್ಲುಗಳು ಸೃಷ್ಟಿಯಾಗುವ ಅಪಾಯಗಳಿರ್ತವೆ. ಪಿತ್ತಕೋಶವನ್ನ ಆರೋಗ್ಯವಾಗಿ ಇಟ್ಟುಕೊಳ್ಳಲು ಹಾಗೂ ಅದರಲ್ಲಿ ಕಲ್ಲುಗಳು ಸೃಷ್ಟಿಯಾಗದಂತೆ ನೋಡಿಕೊಳ್ಳಲು ಈ ಆಹಾರಗಳಿಂದ ದೂರವಿರಿ. ಇಂತಹ ಆಹಾರ ಸೇವನೆಯಿಂದ ಪಿತ್ತಕೋಶದಲ್ಲಿ ಕಲ್ಲು, ಇವುಗಳಿಂದ ದೂರವಿದ್ರೆ ಪಿತ್ತಕೋಶದ ಕಲ್ಲು ತಡೆಯಬಹುದು. ಉತ್ತಮ ಆರೋಗ್ಯಕ್ಕಾಗಿ ಹಾಗೂ ಪಚನ ಕ್ರಿಯೆಗಾಗಿ ನಾವು ನಮ್ಮ ಪಿತ್ತಕೋಶದ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ಬಹಳ ಮುಖ್ಯ. ನಮ್ಮ ದೇಹದಲ್ಲಿರುವ ಈ ಚಿಕ್ಕ ಅಂಗ ಪಿತ್ತರಸವನ್ನ ಒಳಗೊಂಡಿದೆ. ಇಡೀ ಪಚನ ಕ್ರಿಯೆ ಈ ಒಂದು ಅಂಗದ ಮೇಲೆ ಹೆಚ್ಚು ಅವಲಂಬಿತವಾಗಿರೋದ್ರಿಂದ ಪಿತ್ತಕೋಶವನ್ನ ನಾವು ಹೆಚ್ಚು ಆರೋಗ್ಯಯುತವಾಗಿ ಇಟ್ಟುಕೊಳ್ಬೇಕು. ಕೆಲವು ಆಹಾರಗಳಿಂದ ದೂರ ಇರಬೇಕು, ಇಲ್ಲವಾದ್ರೆ ಪಿತ್ತಕೋಶದಲ್ಲಿ ಕಲ್ಲುಗಳು ಸೃಷ್ಟಿಯಾಗುವ ಅಪಾಯಗಳಿರ್ತವೆ. ನಾವು ಪಿತ್ತಕೋಶವನ್ನ ಆರೋಗ್ಯವಾಗಿಟ್ಟುಕೊಳ್ಳಲು ಹಾಗೂ ಅದರಲ್ಲಿ ಕಲ್ಲುಗಳು ಸೃಷ್ಟಿಯಾಗದಂತೆ ನೋಡಿಕೊಳ್ಳಲು ಪ್ರಮುಖವಾಗಿ ಕೆಲವು ಆಹಾರಗಳಿಂದ ನಾವು ದೂರವಿರಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಅಂತಹ ಆಹಾರಗಳ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಅದರಲ್ಲಿ ಪ್ರಮುಖವಾಗಿ ಅತಿ ಹೆಚ್ಚು ಕೊಬ್ಬಿನ ಅಂಶ ಇರುವ ಪದಾರ್ಥಗಳು. ಅತಿ ಹೆಚ್ಚು ಕೊಬ್ಬಿನ ಅಂಶ ಹೊಂದಿರುವ ಹುರಿದ ಪದಾರ್ಥಗಳಿಂದ ಆದಷ್ಟು ದೂರ ಉಳಿಯುವುದು ಒಳ್ಳೆಯದು. ಉದಾಹರಣೆಗೆ ಫಾಸ್ಟ್ ಫುಡ್, ಸ್ನ್ಯಾಕ್ಸ್ಗಳು ಹಾಗೆ ಫ್ರೈಡ್ ಮಾಂಸಾಹಾರ ಇವೆಲ್ಲವೂ ಕೂಡ ಪಿತ್ತಕೋಶಕ್ಕೆ ಅನೇಕ ಸಮಸ್ಯೆಗಳನ್ನ ತಂದೊಡ್ಡುತ್ತವೆ. ಹೀಗಾಗಿ ಈ ರೀತಿಯ ಅನಾರೋಗ್ಯಕರ ಆಹಾರಗಳ ಸೇವನೆಯನ್ನ ನಿಲ್ಲಿಸುವುದೇ ಒಳ್ಳೆಯದು. ಈ ಆಹಾರಗಳು ಕರಗಲು ಹೆಚ್ಚು ಸಮಯ ಬೇಡುವುದರಿಂದ ಪಿತ್ತಕೋಶದ ಮೇಲೆ ಹೆಚ್ಚು ಒತ್ತಡ ಬೀಳುತ್ತದೆ. ಹೀಗಾಗಿ ಪಿತ್ತಕೋಶದಲ್ಲಿ ಕಲ್ಲುಗಳು ಸೃಷ್ಟಿಯಾಗುವ ಸಂಭವ ಹೆಚ್ಚು. ಇನ್ನು ಅತಿ ಹೆಚ್ಚು ಸಕ್ಕರೆ ಅಂಶ ಹೊಂದಿರುವ ಪಾನೀಯಗಳು ಹಾಗೂ ಆಹಾರ. ಅಗತ್ಯಕ್ಕಿಂತ ಹೆಚ್ಚು ಸಕ್ಕರೆಯನ್ನ ನಾವು ಸೇವಿಸುವುದರಿಂದ ಪಿತ್ತಕೋಶದ ಕಲ್ಲುಗಳು ಸೃಷ್ಟಿಯಾಗುವ ಅಪಾಯಗಳಿರುತ್ತವೆ. ಅತಿಯಾದ ಸಕ್ಕರೆಯ ಅಂಶ ಹೊಂದಿರುವ ಆಹಾರಗಳು ಪಿತ್ತಕೋಶದಲ್ಲಿರುವ ಪಿತ್ತರಸದ ಸಮತೋಲನವನ್ನ ಬಿಗಡಾಯಿಸುತ್ತದೆ, ಕೊಲೆಸ್ಟ್ರಾಲ್ ಹೆಚ್ಚು ಮಾಡುತ್ತವೆ. ಇವು ಪಿತ್ತಕೋಶದಲ್ಲಿ ಕಲ್ಲುಗಳು ಸೃಷ್ಟಿಯಾಗುವುದಕ್ಕೆ ಪೂರಕವಾಗುತ್ತವೆ. ಹೀಗಾಗಿ ಅತಿ ಹೆಚ್ಚು ಸಕ್ಕರೆ ಅಂಶ ಹೊಂದಿರುವ ಪಾನೀಯ ಹಾಗೂ ಆಹಾರದಿಂದ ನೀವು ದೂರ ಉಳಿಯುವುದು ಒಳ್ಳೆಯದು. ಇನ್ನು ಪಾಸ್ತಾ, ಬ್ರೆಡ್ಗಳಿಂದಲೂ ಅಪಾಯವಿದೆ. ಹೌದು, ರಿಫೈನ್ಡ್ ಕಾರ್ಬ್ಸ್ ಅಂದ್ರೆ ಈ ಪಾಸ್ತಾ, ಬ್ರೆಡ್, ಪೇಸ್ಟ್ರೀಸ್ಗಳು ಕೂಡ ಪಿತ್ತಕೋಶದ ಮೇಲೆ ವ್ಯತಿರಿಕ್ತ ಪರಿಣಾಮಗಳನ್ನು ಬೀರುತ್ತವೆ. ನಿಮ್ಮ ಆಹಾರ ಕ್ರಮದಲ್ಲಿ ಇವುಗಳ ಸೇವನೆ ಹೆಚ್ಚು ಇದ್ದಲ್ಲಿ ನಿಮ್ಮ ಪಿತ್ತಕೋಶದಲ್ಲಿ ಸ್ಟೋನ್ ಆಗೋದು ಬಹುತೇಕ ಪಕ್ಕ. ಅತಿ ಕೊಬ್ಬಿನಾಂಶ ಇರುವ ಡೈರಿ ಉತ್ಪನ್ನಗಳು. ಡೈರಿ ಪ್ರಾಡಕ್ಟ್ಗಳ ಅತಿಯಾದ ಸೇವನೆಯೂ ಕೂಡ ನಿಮ್ಮ ಪಿತ್ತಕೋಶದಲ್ಲಿ ಕಲ್ಲುಗಳನ್ನು ಸೃಷ್ಟಿ ಮಾಡುತ್ತವೆ. ಅತಿ ಹೆಚ್ಚು ಫ್ಯಾಟ್ ಇರುವ ಹಾಲು, ಚೀಸ್, ಐಸ್ ಕ್ರೀಮ್ ಇವೆಲ್ಲ ನಿಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚು ಮಾಡುತ್ತವೆ. ಇದು ನಿಮ್ಮ ಹೃದಯ ಸಂಬಂಧಿ ಕಾಯಿಲೆಗಳನ್ನು ಮಾತ್ರವಲ್ಲ, ಪಿತ್ತಕೋಶ ಸಂಬಂಧಿ ಕಾಯಿಲೆಗಳನ್ನು ವೃದ್ಧಿ ಮಾಡುತ್ತೆ. ಹೀಗಾಗಿ ಫ್ಯಾಟ್ ಫ್ರೀ ಆಹಾರಗಳನ್ನು ಹೆಚ್ಚು ಸೇವಿಸುವುದು ತುಂಬಾ ಆರೋಗ್ಯಕರ. ಅತಿಯಾದ ಮದ್ಯಪಾನವು ಅಪಾಯಕ್ಕೆ ದಾರಿ. ಮಿತವಾದ ಮದ್ಯಪಾನದಿಂದ ಆರೋಗ್ಯಕ್ಕೆ ಅಷ್ಟೇನೂ ಅಪಾಯವಿಲ್ಲ. ಆದರೂ ಕೂಡ ಮದ್ಯಪಾನದಿಂದ ದೂರವಿರೋದೇ ಒಳಿತು. ಆದ್ರೆ ಅದು ಮಿತಿ ಮೀರಿದ್ರೆ 108 ತಾಪತ್ರಯಗಳನ್ನ ತಂದೊಡ್ಡತ್ತೆ. ಇದು ಪಿತ್ತಕೋಶದಲ್ಲಿ ಸ್ಟೋನ್ ಸೃಷ್ಟಿಯಾಗಲು ಕೂಡ ಕಾರಣವಾಗುತ್ತೆ. ಇದು ದೇಹದಲ್ಲಿ ಟ್ರೈಗ್ಲಿಸರೈಡ್ ಅನ್ನ ಸೃಷ್ಟಿ ಮಾಡೋದ್ರಿಂದ ಪಿತ್ತಕೋಶದಲ್ಲಿ ಕಲ್ಲುಗಳು ಸೃಷ್ಟಿಯಾಗ್ತವೆ. ಹೀಗಾಗಿ ಈ ರೀತಿಯ ಆಹಾರ ಪಾನೀಯಗಳಿಂದ ದೂರ ಉಳಿಯೋದು ನಿಮ್ಮ ಪಿತ್ತಕೋಶದ ಆರೋಗ್ಯಕ್ಕೆ ಅತ್ಯಂತ ಸಹಕಾರಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.